ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನೇಂದ್ರ ಬಾಳೆಹಣ್ಣಿನಲ್ಲಿ ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂತಹ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ. ಇದುವರೆಗೆ ನೀವು ಇದನ್ನ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಲೇಬೇಕಾದಂತ ರೆಸಿಪಿ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ಕೂಡಲೇ ನಿಮಗೆ ಸಿಗುತ್ತೆ. ಮೊದಲು ನೋಡಿ, ನಾನು ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣಾಗಿರ್ಬೇಕು. ನಾನಿಲ್ಲಿ 2 ಬಾಳೆಹಣ್ಣು ತಗೊಂಡಿರೋದು. ಅದನ್ನ ಮೊದಲು ಸಿಪ್ಪೆ ಎಲ್ಲ ಸುಲಿದು ರೆಡಿ ಮಾಡಬೇಕು. ಚೆನ್ನಾಗಿ ಹಣ್ಣಾಗಿರ್ಬೇಕು, ಅದು ಮಾತ್ರ ಮರಿಬೇಡಿ. ನೋಡಿ, ಇನ್ನಿದನ್ನ ತುಂಡು ಮಾಡಬೇಕು. ತುಂಡು ಮಾಡೋದಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಬೇಕು. ಯಾವತ್ತು ನಾವು ಸಣ್ಣ ಸಣ್ಣ ಪೀಸ್ ಮಾಡಿ ರೆಸಿಪಿ ಮಾಡೋದು, ಆದ್ರೆ ಇಲ್ಲಿ ಈ ರೆಸಿಪಿಗೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗಿರ್ಬೇಕು. ಆವಾಗಲೇ ಅದು ನೋಡೋದಿಕ್ಕೂ ತಿನ್ನೋದಿಕ್ಕೂ ಚೆನ್ನಾಗಿರೋದು. ನೋಡಿ, ಈ ರೀತಿ ಸಣ್ಣ ಸಣ್ಣ ಪೀಸ್ ಬೇಡ ನಮಗೆ. ನೋಡಿ, ಇಷ್ಟು ಪೀಸ್ ಸಿಕ್ಕಿದೆ ನಮಗೆ. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಸಾಸ್ ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ನಾನು 3/4 ಕಪ್ಪು ತುರಿದಿಟ್ಕೊಂಡಂತಹ ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ ಅಂದ್ರೆ ಅರ್ಧ ಕಪ್ಪು ಮಾಡ್ಬೋದು. ಅದಕ್ಕೆ 1/4 ಕಪ್ ನೀರು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೆಲ್ಲದ ಪಾಕ ರೆಡಿ ಮಾಡಬೇಕು. ಅಂದ್ರೆ ಜಾಸ್ತಿ ದಪ್ಪ ಬರೋದು ಬೇಡ. ನೋಡಿ, ಈ ರೀತಿ ಇದ್ರೆ ಸಾಕು. ಮೇಲಿಂದ ಬೀಳುವಾಗ ಸ್ವಲ್ಪ ನಿಧಾನಕ್ಕೆ ಬೀಳುವ ರೀತಿ ಇದ್ರೆ ಸಾಕು. ಜಾಸ್ತಿ ದಪ್ಪನೂ ಆಗ್ಬಾರ್ದು. ಸ್ಟವ್ ಆಫ್ ಮಾಡ್ತೀನಿ. ಇನ್ನು ಇದನ್ನ ಈ ರೀತಿ ಸೋಸ್ಬೇಕು. ನಾನಿಲ್ಲಿ ತೆಂಗಿನಕಾಯಿ ಹಾಲು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಅದೇ ಜರಡಿ ಉಪಯೋಗಿಸ್ತಾ ಇರೋದು. ಅದರಲ್ಲಿ ಈ ರೀತಿ ಸೋಸಿಟ್ಟಿದ್ದೀನಿ. ಆಮೇಲೆ ಒಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ 1 ಕಪ್ ತೆಂಗಿನಕಾಯಿ ಹಾಲು, ಅಂದ್ರೆ 1/4 ಕಪ್ ತೆಂಗಿನ ತುರಿ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಸೇರಿಸಬೇಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿ ಹಾಲು ರೆಡಿ ಮಾಡಿಟ್ರೆ ಆಯ್ತು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಆವಾಗ ತುಂಡು ಮಾಡಿಟ್ಟಂತಹ ಬಾಳೆಹಣ್ಣು ಇದೆಯಲ್ಲ, ಅದನ್ನ ಹಾಕೋಬೇಕು. ನೇಂದ್ರ ಬಾಳೆಹಣ್ಣು ಎಲ್ಲ ಪೀಸು ಕೂಡ ಇದರಲ್ಲಿ ಹಾಕೋಬೇಕು. ಇನ್ನು ಇದು ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಟೆ ಮಾಡಬೇಕು. ಹೈ ಫ್ಲೇಮಲ್ಲಿ ಇಡಬೇಡಿ. ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಸಾಕು. ಅಂದ್ರೆ ಈ ತೆಂಗಿನಕಾಯಿ ಹಾಲಿನಲ್ಲಿ ಈ ನೇಂದ್ರ ಬಾಳೆಹಣ್ಣು ಮೊದಲು ಬೇಯಬೇಕು. ತಿರುಗಿಸಿ ತಿರುಗಿಸಿ ಎಲ್ಲ ಹಾಕ್ಬಿಟ್ಟು ಇದನ್ನ ಬೇಯಿಸ್ಕೊಳ್ಳಿ. ಅಂದ್ರೆ ಇವಾಗ ನೋಡಿ, ಸ್ವಲ್ಪ ನೀರಾಗಿದೆ ತೆಂಗಿನಕಾಯಿ ಹಾಲು. ಅಂದ್ರೆ ಇದು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಸ್ವಲ್ಪ ದಪ್ಪ ಮಾಡಬೇಕು. ಅಂದ್ರೆ ಚೆನ್ನಾಗಿ ಎಳ್ಕೋಬೇಕು. ನೇಂದ್ರ ಬಾಳೆಹಣ್ಣು ಈ ಹಾಲನ್ನೆಲ್ಲ ಎಳ್ಕೊಂಡು ಸ್ವಲ್ಪ ದಪ್ಪ ಬರಬೇಕು. ನೋಡಿ, ಇವಾಗ ನೋಡಿ ತೆಂಗಿನಕಾಯಿ ಹಾಲೆಲ್ಲ ಸ್ವಲ್ಪ ದಪ್ಪ ಬಂದಿದೆ. ನೋಡಿ, ಈ ರೀತಿ ಇರಬೇಕು. ಅಂದ್ರೆ ಜಾಸ್ತಿ ಎಳ್ಕೊಂಡಿದೆ ಈ ಬಾಳೆಹಣ್ಣು. ಈ ಸ್ಟೇಜಲ್ಲಿ ನಾವು ಇದಕ್ಕೆ ಆವಾಗ ರೆಡಿ ಮಾಡಿಟ್ಟಂತಹ ಬೆಲ್ಲದ ಪಾಕ ಸೇರಿಸ್ಬೇಕು. ನೋಡಿ, ಬೆಲ್ಲದ ಪಾಕ ಇಷ್ಟು ದಪ್ಪ ಇರಬೇಕು. ಇದಕ್ಕಿಂತ ಜಾಸ್ತಿ ದಪ್ಪನೂ ಇರಬಾರ್ದು. ನೋಡಿ, ಎಲ್ಲ ಕೂಡ ಹಾಕೊಂಡಿದ್ದೀನಿ. ಇನ್ನು ಎಲ್ಲ ಹಾಕೊಂಡ್ಮೇಲೆ ಇದನ್ನೊಂದ್ಸಲ ಮಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇದಕ್ಕೊಂದು ಅರ್ಧ ಟೀ ಸ್ಪೂನ್ನಷ್ಟು ಏಲಕ್ಕಿ ಹುಡಿ ಕೂಡ ಹಾಕೊಳ್ಳಿ. ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಬೇಕು. ಇನ್ನು ಈ ಸಿರಪ್ ಅಲ್ಲಿ ಇದು ಬೇಯಬೇಕು. ಬೆಂದಾಗಿದೆ ಅಂದ್ರೆ ಅದು ಎಲ್ಲ ಎಳ್ಕೊಂಡು ಸ್ವಲ್ಪ ದಪ್ಪ ಬರಬೇಕು. ಈ ತೆಂಗಿನಕಾಯಿ ಹಾಲು, ಬೆಲ್ಲದ ಪಾಕ ಎಲ್ಲ ಕೂಡ ಮಿಕ್ಸ್ ಆಗಿ ಈ ಬಾಳೆಹಣ್ಣು ಇದನ್ನೆಲ್ಲ ಎಳ್ಕೋಬೇಕು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನು ಇದು ಸ್ವಲ್ಪ ಅಂದ್ರೆ ಈ ಸಿರಪ್ ನಮಗೆ ನೀರಾಗಿರ್ಬಾರ್ದು, ಸ್ವಲ್ಪ ದಪ್ಪಕ್ಕೆ ಇರಬೇಕು. ಆ ರೀತಿ ಮಾಡಬೇಕು. ಇವಾಗ ನೋಡಿ, ಈ ರೀತಿ ಬಂದಿದೆ. ಅಂದ್ರೆ ಸಿರಪ್ ನಾವು ಜಾಮೂನ್ ಎಲ್ಲ ತಿಂತೀವಲ್ವಾ, ಅವಾಗ ಆ ಸಿರಪ್ ಇರುತ್ತಲ್ವಾ, ಆ ರೀತಿ. ಈ ಸ್ಟೇಜಿಗೆ ಬಂದಾಗ ನಾವು ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ತುಪ್ಪ ಹಾಕೊಳ್ಳಿ. ಹಾಕ್ಬಿಟ್ಟು ಪುನಃ ಒಂದ್ಸಲ ಎಲ್ಲಾ ಕಡೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ. ನೋಡಿ, ಸಿರಪ್ ನೋಡಿ ದಪ್ಪ ಬಂದಿದೆ. ಇವಾಗ ನೋಡಿ, ಈ ರೀತಿ ಇದೆ. ನೋಡಿ, ಅಂದ್ರೆ ಜಾಸ್ತಿ ನೀರು ಇರಬಾರ್ದು, ಜಾಸ್ತಿ ದಪ್ಪನೂ ಆಗ್ಬಾರ್ದು. ಅದು ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ ಇದೆ. ಅಂದ್ರೆ ಬಾಳೆಹಣ್ಣು ಮಾತ್ರ ಅಂಟಿಕೊಂಡು ಇರಬಾರ್ದು. ಅದಕ್ಕೆ ಸಿರಪ್ ಸ್ವಲ್ಪ ಜ್ಯೂಸಿ ಆಗಿದ್ರೇನೆ ತಿನ್ನೋದಿಕ್ಕೆ ಚೆನ್ನಾಗಿರೋದು. ನೋಡಿ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ಈ ರೀತಿ ಕುದಿಸ್ತಾ ಇರಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸಾಕು, ಇನ್ನೊಂದು ಬಟ್ಟಲಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಆಯ್ತು. ನೋಡಿ, ಈ ಒಂದೊಂದು ಬಾಳೆಹಣ್ಣಿನ ಪೀಸನ್ನ ಮೊದಲು ನಾನು ತೆಗಿತಾ ಇದ್ದೀನಿ. ಈ ಪಾಕ ಎಲ್ಲ ಎಳ್ಕೊಂಡು ಈ ಬಾಳೆಹಣ್ಣಂತೂ ಸಾಫ್ಟ್ ಆಗಿ ಟೇಸ್ಟ್ ಆಗಿ ರುಚಿಕರವಾಗಿ ಬಂದಿದೆ. ಇದರ ಮೇಲ್ಗಡೆ ನಾವು ಆ ಸಿರಪ್ ಅನ್ನ ಹಾಕೊಂಡ್ರೆ ಆಯ್ತು. ನೋಡಿ, ಈ ರೀತಿ ಇಷ್ಟು ದಪ್ಪ ಇಷ್ಟು ಇರ್ಬೇಕು ಅದರಲ್ಲಿ ಸಿರಪ್. ಹಾಗಿದ್ರೇನೆ ಅದು ಕರೆಕ್ಟ್ ತಿನ್ನೋದಿಕ್ಕಾಗೋದು. ನೋಡಿ, ನೋಡುವಾಗ್ಲೇ ತಿನ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಅವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಇದ್ರ ರುಚಿ ಏನು ಅಂತ. ತುಂಬಾ ಸಿಂಪಲ್ ಆಗಿ ಮಾಡುವಂತ ಒಂದು ಟ್ರೆಡಿಷನಲ್ ರೆಸಿಪಿ. ನೋಡಿ, ಇದನ್ನ ಸರ್ವ್ ಮಾಡೋದು ಈ ರೀತಿ. ಇದನ್ನ ಹಣ್ಣನ್ನ ಪೀಸ್ ಮಾಡಿಬಿಟ್ಟು ಈ ಸಿರಪ್ ಜೊತೆ ಇದನ್ನ ಸರ್ವ್ ಮಾಡಬೇಕು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.